ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಕೌಲಗುಡ್ಡ ಎಂಬ ಗ್ರಾಮದಲ್ಲಿ ಪರಮ ಪೂಜ್ಯ ಶ್ರೀ ಸಿದ್ದಯೋಗಿ ಅಮರೇಶ್ವರ ಅಪ್ಪಾಜಿಯವರು ಸಮಾಜದ ಹಿತದೃಷ್ಟಿಯಿಂದ ಮಕ್ಕಳ ಒಳಿತಿಗಾಗಿ ಉತ್ತರ ಕರ್ನಾಟಕದ ಗಡಿಭಾಗದ ಗ್ರಾಮೀಣ ಪ್ರದೇಶದ ಜನರು ದುಡಿಮೆಗಾಗಿ ಮಹಾರಾಷ್ಟ್ರ ರಾಜ್ಯಕ್ಕೆ ವಲಸೆ ಹೋಗುತ್ತಾರೆ. ಅವರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಸದುದ್ದೇಶದಿಂದ ಕನ್ನಡ ನಾಡಿನ ಗಡಿಭಾಗದ ಕೌಲಗುಡ್ಡ ಗ್ರಾಮದಲ್ಲಿ ಸಿದ್ಧಶ್ರೀ ಸಂಸ್ಥೆ ಎಂಬ ಶಿಕ್ಷಣ ಸಂಸ್ಥೆಯನ್ನು 2011ರಲ್ಲಿ ಪ್ರಾರಂಭಿಸಿದರು. ಈ ಸಂಸ್ಥೆಯ ಅಡಿಯಲ್ಲಿ ಸನ್ 2013 ಮತ್ತು 2014ನೇ ಸಾಲಿನಲ್ಲಿ 13 ಮಕ್ಕಳೊಂದಿಗೆ ಶ್ರೀ ಕರಿಯೋಗ ಸಿದ್ಧ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಉದಯವಾಯಿತು. ಮೊಟ್ಟ ಮೊದಲು 2 ಕೋಣೆಗಳಿಂದ ಪ್ರಾರಂಭಗೊಂಡ ಶಾಲೆ ನಂತರ ವರ್ಷದಿಂದ ವರ್ಷಕ್ಕೆ ಏಳಿಗೆಯನ್ನು ಹೊಂದುತ್ತಾ ಬಂದಿದೆ. 2017ರಲ್ಲಿ ಈ ಸಂಸ್ಥೆಯ ಭೂಮಿ ಪೂಜೆಗೆ ಆಗಮಿಸಿದ ಜ್ಞಾನಯೋಗಿಗಳು, ನಿರಾವಾರಿ ಸಂತರಾದ ಭೂಜನ ಜ್ಯೋತಿಗಳಾದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಗುರುದೇವರು ಅವರ ಅಮೃತ ಹಸ್ತದಿಂದ ಸಸಿ ನೆಟ್ಟು ಈ ಶಾಲೆಗೆ ಆಶೀರ್ವದಿಸಿದರು. ಅಂದು ಅವರು ಹಚ್ಚಿದ ಜ್ಞಾನದ ಸಸಿ ಇಂದು ಇಷ್ಟೊಂದು ಹೆಮ್ಮರವಾಗಿ ಬೆಳೆದಿದೆ. ನಂತರ ಸನ್ 2020-21ನೇ ಸಾಲಿನಲ್ಲಿ ನೂತನವಾದ ಭವ್ಯ ಕಟ್ಟಡ ನಾಡಿನ ಪೂಜ್ಯರ ಸಾನ್ನಿಧ್ಯದಲ್ಲಿ ಹಾಗೂ ಅನೇಕ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಫೆಬ್ರವರಿ 24, 2021ರಂದು ಉದ್ಘಾಟನೆಯಾಯಿತು. ಸನ್ 2021-22ನೇ ಸಾಲಿನಲ್ಲಿ 30 ಮಕ್ಕಳೊಂದಿಗೆ ಶ್ರೀ ಸಿದ್ದರತ್ನ ಪ್ರೌಢಶಾಲೆ ಎಂಬ ನಾಮಕರಣದೊಂದಿಗೆ ಹೆಣ್ಣು ಮಕ್ಕಳ ಅನುಕೂಲಕ್ಕಾಗಿ ಕೌಲಗುಡ್ಡ ಗ್ರಾಮದಲ್ಲಿ ಪೂಜ್ಯರು ಪ್ರೌಢಶಾಲೆಯನ್ನು ಪ್ರಾರಂಭಿಸಿದರು. ಪ್ರಸ್ತುತ ನಮ್ಮ ಶಾಲೆಯಲ್ಲಿ LKGಯಿಂದ 10ನೇ ತರಗತಿವರೆಗೆ ಒಟ್ಟು 618 ಮಕ್ಕಳು ಓದುತ್ತಿದ್ದಾರೆ ಎಂದು ಹೇಳಲು ನಮಗೆ ಅತ್ಯಂತ ಹೆಮ್ಮೆ ಎನಿಸುತ್ತದೆ. ಸದ್ಯದಲ್ಲಿ ನಮ್ಮ ಶಾಲೆಯಲ್ಲಿ ಒಟ್ಟು 28 ಜನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇನ್ನು ನಮ್ಮ ಶಾಲೆಯ ವೈಶಿಷ್ಟ್ಯತೆಗಳ ಬಗ್ಗೆ ಹೇಳಬೇಕೆಂದರೆ, ನಮ್ಮ ಶಾಲೆಯು ಸುಸಜ್ಜಿತವಾದ ಒಟ್ಟು 24 ಕೋಣೆಗಳನ್ನು ಹೊಂದಿದೆ. ಪ್ರತಿ ವಿದ್ಯಾರ್ಥಿಗೂ ಉತ್ತಮವಾದ ಆಸನದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪ್ರತ್ಯೇಕವಾದ ಗ್ರಂಥಾಲಯ ಮತ್ತು ಕಂಪ್ಯೂಟರ್ ಲ್ಯಾಬ್ ಅನ್ನು ಹೊಂದಿದೆ. ಪ್ರತ್ಯೇಕ ವಿಜ್ಞಾನ ಪ್ರಯೋಗಾಲಯವನ್ನು ಕೂಡ ಹೊಂದಿದೆ. ನಾವು ಪ್ರತಿ 2 ತಿಂಗಳಿಗೊಮ್ಮೆ ಪಾಲಕರ ಸಭೆಯನ್ನು ಕರೆದು ಮಕ್ಕಳ ಕಲಿಕೆಯ ಹಾಗೂ ಪ್ರಗತಿಯ ಬಗ್ಗೆ ಚರ್ಚಿಸಿ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುತ್ತೇವೆ. ನಮ್ಮ ಶಾಲೆ ವಿಶಾಲವಾದ ಆಟದ ಮೈದಾನವನ್ನು ಹೊಂದಿದ್ದು, ಸನ್ 2023-24ನೇ ಸಾಲಿನ ನಮ್ಮ ಶಾಲೆಯ ಮಕ್ಕಳು ಕ್ರೀಡಾಕೂಟಗಳಲ್ಲಿ, ವೈಯಕ್ತಿಕ ಮತ್ತು ಗುಂಪು ಆಟಗಳಲ್ಲಿ ಜಿಲ್ಲಾ ಮಟ್ಟದವರೆಗೆ ನಮ್ಮ ಶಾಲೆ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಎಂದು ಹೇಳಲು ನಮಗೆ ಅತೀವ ಸಂತಸವೆನಿಸುತ್ತದೆ. ಅತ್ಯಂತ ಕ್ರಿಯಾಶೀಲ ಶಿಕ್ಷಕ ಮತ್ತು ಶಿಕ್ಷಕಿಯರು ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರು. ಪ್ರತಿಯೊಬ್ಬರು ತಮ್ಮದೇ ಆದ ವಿಶೇಷ ಪ್ರತಿಭೆ ಹೊಂದಿರುವ ಗುರು ಬಳಗ ನಮ್ಮ ಶಾಲೆಯಲ್ಲಿದೆ. ಹೀಗಾಗಿ ಸನ್ 2022-23ನೇ ಸಾಲಿನಲ್ಲಿ ಪ್ರಪ್ರಥಮ SSLC ಬ್ಯಾಚ್ ಮೊದಲ ಬಾರಿಗೆ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದು, ಕಾಗವಾಡ ವಲಯದಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದ 6 ಶಾಲೆಗಳಲ್ಲಿ ನಮ್ಮ ಶಾಲೆಯು ಒಂದಾಗಿದೆ. LCD ಪ್ರೊಜೆಕ್ಟರ್ ಮೂಲಕ ಪಾಠ ಬೋಧನೆ, ಪ್ರತಿಯೊಬ್ಬ ಮಕ್ಕಳ ವೈಯಕ್ತಿಕ ಕಾಳಜಿ ವಹಿಸುವುದು, ಅವರನ್ನು ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುವುದು ನಮ್ಮ ಶಾಲೆಯ ಆದ್ಯ ಕರ್ತವ್ಯವಾಗಿದೆ. ಅದೇ ರೀತಿ ಶ್ರೀಮಠದ ಶಿಕ್ಷಣ, ಸಂಸ್ಕಾರ ಭರಿತ ಶಿಕ್ಷಣ ಎಂಬ ಧ್ಯೇಯವನ್ನು ಹೊಂದಿರುವ ನಮ್ಮ ಶಾಲೆ ಅರಿವು, ಅಕ್ಷರ, ಅನ್ನ ತೀವ್ರದ ದಾಸೋಹ ಸೇವೆ ಸಲ್ಲಿಸುತ್ತಿರುವುದು. ವಿಶೇಷ ವ್ಯಕ್ತಿಗಳಿಂದ ವ್ಯಕ್ತಿತ್ವ ವಿಕಸನ ತರಬೇತಿ ನೀಡುವ ಮೂಲಕ ಮಕ್ಕಳಿಗೆ ಸಾಧನೆ ಮಾಡಲು ಸ್ಫೂರ್ತಿ ತುಂಬಿದೆ. ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಪರಮ ಪೂಜ್ಯರು ಆವಾಗ ಶಾಲೆಗೆ ಬಂದು ಮಕ್ಕಳೊಂದಿಗೆ ಚರ್ಚಿಸಿ ಶಿಕ್ಷಕರ ಬೋಧನೆಯ ಪ್ರಗತಿಯನ್ನು ಪರಿಶೀಲಿಸುತ್ತಾರೆ. ಅಷ್ಟೇ ಅಲ್ಲದೆ ತಾವು ಕೂಡ ಮಕ್ಕಳಿಗೆ ಸಂಸ್ಕಾರದ ಬಗ್ಗೆ ಉಪದೇಶಾಮೃತವನ್ನು ನೀಡುತ್ತಾರೆ. ಮಕ್ಕಳೊಂದಿಗೆ ಪೂಜ್ಯರು ಮಕ್ಕಳಲ್ಲಿ ದೇವರನ್ನು ಕಾಣುತ್ತಾರೆ. ಪೂಜ್ಯರಿಗೆ ಮಕ್ಕಳೆಂದರೆ ತುಂಬಾ ಪ್ರೀತಿ. ಇನ್ನು ನಮ್ಮ ಶಾಲೆಗೆ ದೂರದ ಊರಿನಿಂದ ಬರುವ ಮಕ್ಕಳಿಗೆ ಬಸ್ಸಿನ ಸೌಕರ್ಯವಿರುತ್ತದೆ. 4 ಬಸ್ಗಳಲ್ಲಿ ಒಂದು ಮಂಗಸೂಳಿ ಕೆಂಪವಾಡ ಮಾರ್ಗವಾಗಿ ಚಲಿಸುವುದು. 2ನೇ ಬಸ್ಸು ಅಗ್ರಾಣಿ, ಗಳಗಾಂವ್, ಹಮಾಪುರ, ಮುರಗುಂಡಿ, ವಡ್ರಟ್ಟಿ ಮಾರ್ಗವಾಗಿ ಚಲಿಸುತ್ತದೆ. 3ನೇ ಬಸ್ಸು ತಂಗಡಿ, ಶಿನಾಳ್ ಮಾರ್ಗವಾಗಿ ಚಲಿಸುತ್ತದೆ. 4ನೇ ಬಸ್ಸು ಕಿಡಿಗೇಡಿ, ನವಲಿಹಾಳ್, ಕವಲಗುಡ್ ಲೋಕಲ್ ಮಾರ್ಗವಾಗಿ ಚಲಿಸುತ್ತದೆ. 4 ಜನ ಚಾಲಕರು ಕೂಡ ಮಕ್ಕಳನ್ನು ಅತ್ಯಂತ ಪ್ರೀತಿಯಿಂದ ಕಾಣುತ್ತಾರೆ ಹಾಗೂ ಮಕ್ಕಳನ್ನು ಕರೆದುಕೊಂಡು ಬರುವ ಮತ್ತು ಮಕ್ಕಳನ್ನು ಮನೆಗಳಿಗೆ ಮುಟ್ಟಿಸುವ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮ ಚಾಲಕರು ಹೊಂದಿರುತ್ತಾರೆ.
ಪೂಜ್ಯರ ವಿಶೇಷ ಕಾಳಜಿಯಂತೆ ಪ್ರತಿಯೊಬ್ಬ ಮಗುವಿನಲ್ಲಿ ಒಂದು ಕಲೆ ಇರುತ್ತದೆ. ಆ ಕಲೆಗೆ ಪ್ರೋತ್ಸಾಹ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಸಂಗೀತ ಶಿಕ್ಷಕರನ್ನು ಕೂಡ ನೇಮಕ ಮಾಡಿದ್ದಾರೆ. ಅಂತಹ ಒಬ್ಬ ಸಂಗೀತ ಶಿಕ್ಷಕರು ಕೂಡ ಮಕ್ಕಳಿಗೆ ಕೊಡಲು ಸ್ಯಾಕ್ಸೋಫೋನ್, ಹಾರ್ಮೋನಿಯಂ, ಸಂಗೀತ ವಾದನ ಇನ್ನಿತರೆ ವಾದ್ಯ ಪರಿಕರನ ನುಡಿಸುವ ಮತ್ತು ಹಾಡುವ ಕಲೆಯನ್ನು ಮಕ್ಕಳಿಗೆ ಕಲಿಸಿಕೊಡುತ್ತಿದ್ದಾರೆ. ಇನ್ನು ನಮ್ಮ ಶಾಲೆಯ ಶಿಕ್ಷಕ ಸಿಬ್ಬಂದಿಯ ಬಗ್ಗೆ ಹೇಳಬೇಕೆಂದರೆ LKG ತರಗತಿಯನ್ನು ಶ್ರುತಿ ತೆಗಿನವರ್ ಗುರುಮಾತೆಯರು, UKG A ತರಗತಿಯನ್ನು ದೀಪಾ ಲೋಕೂರೆ ಗುರುಮಾತೆಯರು, UKG B ತರಗತಿಯನ್ನು ಕಾರವಾರದ ಶಿಕ್ಷಕಿಯರಾದ ನಿಕಿತಾ ಮಡಿವಾಳರ್ ಗುರುಮಾತೆಯರು, 1ನೇ ತರಗತಿಯಲ್ಲಿ ಮೀನಾಕ್ಷಿ ಆಕಾಶಿ ಗುರುಮಾತೆಯರು, 2ನೇ ತರಗತಿಯಲ್ಲಿ ಕಾರವಾರದ ಗುರುಮಾತೆಯರಾದ ರೂಪಾಲಿ ಮಡಿವಾಳರ್ ಗುರುಮಾತೆಯರು, 3ನೇ ತರಗತಿಯನ್ನು ಕವಿತಾ ಕಾಂಬಳೆ ಗುರುಮಾತೆಯರು ಹಾಗೂ 4ನೇ ತರಗತಿಯನ್ನು ರೇಖಾ ಬುರುಡ್ ಹಾಗೂ 5ನೇ ತರಗತಿಯನ್ನು ಮಹಂತೇಶ್ ಕುಂಬಾರ್ ಸರ್ ಅವರು ವಿವಿಧ ಪ್ರಕಾರದ ಮೂರ್ತಿಗಳ ತಯಾರಿಕೆಯಲ್ಲಿ ಬಹಳಷ್ಟು ಪ್ರವೀಣತೆಯನ್ನು ಹೊಂದಿದವರು. 6ನೇ ತರಗತಿಯಲ್ಲಿ ನಮ್ಮ ಶಾಲೆಯ ಪ್ರಾರಂಭವಾದಾಗಿನಿಂದ ಇಲ್ಲಿಯವರೆಗೂ ಕೂಡ ಇದೇ ಸಂಸ್ಥೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿರುವ ಶ್ರೀಮತಿ ಪ್ರಭಾವತಿ ಮಾಂಗ್ ಗುರುಮಾತೆಯರು, 7ನೇ ತರಗತಿಯಲ್ಲಿ ಅತ್ಯಂತ ಕ್ರಿಯಾಶೀಲ ಗುರುಮಾತೆಯರಾದ ಶ್ರೀಮತಿ ಶಾರದಾ ಅಡಳ್ಳಿ ಗುರುಮಾತೆಯವರು ಬೋಧನೆಯನ್ನು ಮಾಡುತ್ತಿದ್ದಾರೆ. ಇನ್ನು ಪ್ರೌಢ ವಿಭಾಗದಲ್ಲಿ ಕನ್ನಡ ಬೋಧನೆಯನ್ನು ಹಿರಿಯ ಮಾರ್ಗದರ್ಶಿ ಶಿಕ್ಷಕರಾದ ಶ್ರೀ SA ಕನೂರ್ ಸರ್ ಅವರು, ಇಂಗ್ಲಿಷ್ ಬೋಧನೆಯನ್ನು ಶ್ರೀ SS ಗಸ್ತಿ ಸರ್ ಅವರು, ಹಿಂದಿ ಬೋಧನೆಯನ್ನು ಶ್ರೀ SM ಲಾಳಿ ಸರ್ ಅವರು ಹಾಗೂ ಗಣಿತ ಬೋಧನೆಯನ್ನು ಶ್ರೀಮತಿ ಸಂಗೀತಾ ಗುರುಮಾತೆಯರು, ವಿಜ್ಞಾನ ಬೋಧನೆಯನ್ನು ನಮ್ಮ ಶಾಲೆಯ ಕಾರಣಕೋಗಿಲೆಯಾಗಿರುವ ಅಶ್ವಥ್ ಪೂಜಾರಿ ಸರ್ ಅವರು ಹಾಗೂ ಸಮಾಜ ವಿಜ್ಞಾನ ಬೋಧನೆಯನ್ನು ಶ್ರೀ ದೀಪಕ್ ಅವಳೆ ಸರ್ ಅವರು ಇವರೆಲ್ಲ ಬಹಳಷ್ಟು ಮುತುವರ್ಜಿ ಬೋಧನೆಯನ್ನು ಮಾಡುತ್ತಿದ್ದಾರೆ. ಇನ್ನು ನಮ್ಮ ಶಾಲೆಯ ಕ್ರಿಯಾಶೀಲ ಮುಖ್ಯೋಪಾಧ್ಯಾಯರು ಹಾಗೂ ಸಕಲ ಕಲಾವಲ್ಲಭರು ವಾರಕರಿ ಪರಂಪರೆಯ ಶ್ರೇಷ್ಠ ಕೀರ್ತನಕಾರರಾದ ಶ್ರೀ ಶಿವಶಿತ್ ಲಾಳಿ ಸರ್ ಅವರು ಬಹಳ ಅಚ್ಚುಕಟ್ಟಾಗಿ ಈ ಶಾಲೆಯನ್ನು ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ. ಇನ್ನು ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ವಸತಿ ನಿಲಯದ ವಿಶೇಷತೆಗಳು: ಉತ್ತಮ ಊಟ ಉಪಹಾರ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಮಲಗಲು ಉತ್ತಮ ಕಾಟ್ ವ್ಯವಸ್ಥೆ, ಸ್ನಾನಕ್ಕೆ ಬಿಸಿ ನೀರು, ಪ್ರತಿಯೊಬ್ಬ ಮಗುವನ್ನು ಸ್ವಂತ ಮಕ್ಕಳಂತೆ ಆರೈಕೆ ಮಾಡುವುದು. ಪ್ರತಿನಿತ್ಯ ಮಕ್ಕಳಿಗೆ ಧ್ಯಾನ, ಯೋಗ, ಪ್ರಾರ್ಥನೆ, ಪೂಜ್ಯರಿಂದ ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡುವ ಮೂಲಕ ಮಕ್ಕಳಲ್ಲಿ ತಂದೆ ತಾಯಿ ಗುರು ಹಿರಿಯರ ಬಗ್ಗೆ ಗೌರವ ಭಾವನೆ ಮೂಡಿಸುವ ಕೆಲಸ ಮಾಡುತ್ತಿದೆ. ಪ್ರತಿ ಸೋಮವಾರ ಶ್ರೀಮಠದಲ್ಲಿ ಸುವಿಚಾರ ಸತ್ಸಂಗ ನಡೆಯುತ್ತದೆ. ಇದರಿಂದ ಮಕ್ಕಳಿಗೆ ಮನುಷ್ಯ ಜೀವನದ ಸಾರ್ಥಕತೆ ಮಾರ್ಗ ತಿಳಿಯುವುದು. ಉತ್ತಮ ಗಾಳಿ, ಶಾಂತ ವಾತಾವರಣ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೇ ಅಡೆತಡೆಗಳಿಲ್ಲದೆ ಇರುವ ಪ್ರದೇಶ, ಅತ್ಯಂತ ಕಡಿಮೆ ಶುಲ್ಕವನ್ನು ಹೊಂದಿದೆ. ಒಟ್ಟಾರೆಯಾಗಿ ಸಕಲಕ್ಕೆಲ್ಲವೂ ಆಕಳಂಕ ಗುರು ನೀನೇ ಎನ್ನುವಂತೆ ಪೂಜ್ಯರ ನಿಸ್ವಾರ್ಥ ಸೇವೆಯಿಂದ ಇಂದು ಇದು ಜ್ಞಾನ ದೇಗುಲವಾಗಿದೆ. ಈ ಜ್ಞಾನ ದೇಗುಲ ಹೆಮ್ಮರವಾಗಿ ಬೆಳೆಯಲು ಸಹಾಯ ಸಹಕಾರ ನೀಡಿದ ಎಲ್ಲ ಶ್ರೀಮಠದ ಸದ್ಭಕ್ತರಿಗೂ ಹಾಗೂ ನಮ್ಮ ಶಾಲೆಯ ಎಲ್ಲ ಪಾಲಕ ಬಂಧುಗಳಿಗೂ ಶ್ರೀಮಠದ ಪರವಾಗಿ, ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಗಜವನ್ನು ಕನ್ನಡಿಯಲ್ಲಿ ಹಿಡಿಯುವಂತೆ ಬಹು ವೈಶಿಷ್ಟ್ಯತೆಯನ್ನು ಹೊಂದಿರುವ ನಮ್ಮ ಈ ಶಾಲೆ ಹಾಗೂ ಪೂಜ್ಯರ ಬಗ್ಗೆ ಆನೆಯನ್ನು ಕನ್ನಡಿಯಲ್ಲಿ ತೋರಿಸಿದಂತೆ ಅಲ್ಪವಾದ ತೊದಲು ನುಡಿಗಳಲ್ಲಿ ಹೇಳುವ ಪ್ರಯತ್ನ ಮಾಡಿರುವೆ ಹಾಗೂ ಈ ನುಡಿಗಳನ್ನು ಪೂಜ್ಯರ ಪಾದಗಳಿಗೆ ಅರ್ಪಿಸುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.